ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇಂದಿನ ವಿಡಿಯೋದಲ್ಲಿ ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ನಡೀತಕ್ಕಂಥ ಮೊದಲ SA1 ಅಂದರೆ ಅರ್ಧವಾರ್ಷಿಕ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನು ಪ್ರಥಮ ಭಾಷೆ ಕನ್ನಡದಲ್ಲಿ ಕ್ವಶನ್ ಪೇಪರ್ ಇದೆ. ಜೊತೆಗೆ ಉತ್ತರ ಪತ್ರಿಕೆಗಳನ್ನು ಸಹಿತ ಕೂಡ ನಾನು ಏನು ಕೊಡ್ತಾ ಇದ್ದೀನಿ. ಯಾಕಂದರೆ ಆಲ್ರೆಡಿ ಒಂದು ಕ್ವಶನ್ ಪೇಪರನ್ನು ನಾವು ಹಾಕಿದ್ದೀವಿ. ಸ್ಟೂಡೆಂಟ್ಸ್ಗಳ ರಿಕ್ವೆಸ್ಟ್ ಇತ್ತು ಸರ್ ಆನ್ಸರ್ಸ್ ಹಾಕಿ ಅಂತ. ಒಂದು ಮಾತು, ಇದು ಮಾಡೆಲ್ ಮಾತ್ರ. ತಾವೆಲ್ಲ ಪಾಠದ ಡೀಟೇಲ್ ಆಗಿರ್ತಕ್ಕಂಥ ಕ್ವಶನ್ ಆನ್ಸರ್ನ ನೋಡ್ಕೊಡ್ರಿ. ನಾನು ಆಲ್ರೆಡಿ ಎಲ್ಲ ಪಾಠಗಳ ನಿಮಗೆ SA1ಗೆ ಎಷ್ಟಾಗಬೇಕು ಅಷ್ಟೆಲ್ಲ ಹಾಕಿದ್ದೀನಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ SSLC ಕನ್ನಡ ಪ್ರಶ್ನೋತ್ತರ ಅಂತಲೇ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡಿ ಅಂತ ಹೇಳ್ತಾ ಕ್ವಶನ್ ಪೇಪರ್ ಮತ್ತು ಕೀ ಆನ್ಸರ್ಸನ್ನು ನೋಡುವ. ಫಸ್ಟ್ ಮೇನಲ್ಲಿ 6 ಬಹು ಆಯ್ಕೆ ಪ್ರಶ್ನೆಗಳಿರ್ತವೆ. ಈ 6 ಬಹು ಆಯ್ಕೆ ಪ್ರಶ್ನೆಗಳು ವ್ಯಾಕರಣದ ಮೇಲೆ ಇರ್ತವೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ ಇರ್ತದೆ. ಬರೆಯುವಾಗ ಇದರ ಕ್ರಮಾಕ್ಷರದೊಂದಿಗೇನೆ ಬರೀಬೇಕು, ಇದು ಮೋಸ್ಟ್ ಇಂಪಾರ್ಟೆಂಟ್. ಮೊದಲ ಪ್ರಶ್ನೆ, ಕನ್ನಡ ವರ್ಣಮಾಲೆಯಲ್ಲಿರುವ ಅವರ್ಗೀಯ ವ್ಯಂಜನಾಕ್ಷರಗಳ ಸಂಖ್ಯೆ ಕೇಳಿದ್ದಾರೆ. A 25, B 9, C 13, D 34. ಉತ್ತರ ಇತ್ತು B 9 ಅಂತ. ಇದೇ ತರನಾಗಿ ತಾವುಗಳು ಕೂಡ ಬರಿಬೇಕು. ಮುಂದಿನ ಪ್ರಶ್ನೆ, ಗುರುಪದೇಶ ಪದದಲ್ಲಿ ಆಗಿರುವ ಸಂಧಿ. A ಸವರ್ಣ ದೀರ್ಘ, B ವೃದ್ಧಿ, C ಜಸ್ತ್ವ, D ಎನ್ ಸಂಧಿ. ಗುರುಪದೇಶ ಅಂತಕ್ಕಂಥದ್ದು A ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆ ಆಗ್ತದೆ. ಮುಂದಿನ ಪ್ರಶ್ನೆ S3, ಇವುಗಳಲ್ಲಿ ಕನ್ನಡದ ಲೋಪ ಸಂಧಿಗೆ ಉದಾಹರಣೆಯಾದ ಪದವಿದು. A ಹಾಲ್ಗಡಲು, B ಬೆಳ್ಳಗೋಡೆ, C ತಲೆಗಡರಿ, D ಸುಕ್ಕುಗಟ್ಟದೆ. ಸರಿಯಾದ ಉತ್ತರ ಬರ್ತದೆ C ತಲೆಗಡರಿ ಅಂತಕ್ಕಂಥದ್ದು ಲೋಪಸಂಧಿಗೆ ಪದ. ಪ್ರಶ್ನೆ 4, ಪ್ರೀತಿಯ ಹಣತೆಯ ಹಚ್ಚೋನ ಈ ವಾಕ್ಯದಲ್ಲಿ ಕ್ರಿಯಾರೂಪಕ್ಕೆ ಉದಾಹರಣೆಯಾಗಿದೆ. ವಿದ್ಯಾರ್ಥಕ, ಸಂಭಾವನಾರ್ಥಕ, ನಿಷೇಧಾರ್ಥಕ, ಭಾವನಾರ್ಥಕ. ಹಚ್ಚೋನ ಅಂತಕ್ಕಂಥದ್ದಿದೆ. ಹಚ್ಚೋನ ಅಂತಂದ್ರೆ ಏನಾಗ್ತದಪ್ಪ ಅಂದ್ರೆ ಅದು ವಿದ್ಯಾರ್ಥಕ ಅಂತಕ್ಕಂಥದ್ದು ಆಗ್ತದೆ. ಮುಂದಿನ ಪ್ರಶ್ನೆ 5, ಒಬ್ಬರು ಹೇಳಿದ ಮಾತನ್ನೇ ಯಥಾವತ್ತಾಗಿ ಬರೆಯುವಾಗ ಬಳಸುವ ಲೇಖನ ಚಿಹ್ನೆ ಇದು. ವಾಕ್ಯವೇಷ್ಟನ, ಆವರಣ, ವಿವರಣಾತ್ಮಕ, ಉದ್ಧರಣ. ಯಥಾವತ್ತಾಗಿ ಅಂತಂದರೆ ಅಲ್ಲಿ ಉದ್ಧರಣ ಚಿಹ್ನೆಯನ್ನು ಬಳಸ್ತೀವಿ, ಇನ್ವರ್ಟೆಡ್ ಕೊಮ್ಮ. ಲಾಸ್ಟ್ ಕ್ವಶನ್ ಬಹು ಆಯ್ಕೆ ಪ್ರಶ್ನೆಯಲ್ಲಿರ್ತಕ್ಕಂಥದ್ದು 6, ವಿಶ್ವೇಶ್ವರಯ್ಯ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿತು ಈ ವಾಕ್ಯ. ಅಂದರೆ ವಿಶ್ವೇಶ್ವರಯ್ಯ ಅವರಿಗೆ ಭಾರತ ಸರ್ಕಾರ ಭಾರತ ರತ್ನ ಪ್ರಶಸ್ತಿ ನೀಡಿತು. ಇದು ಯಾವ ವಿಧದ ವಾಕ್ಯ? A ಸಾಮಾನ್ಯ ವಾಕ್ಯ, B ಸಂಯೋಜಿತ ವಾಕ್ಯ, C ಮಿಶ್ರ ವಾಕ್ಯ, D ಪ್ರಶ್ನಾರ್ಥಕ ವಾಕ್ಯ. ಸರಿಯಾದ ಉತ್ತರ ಬರ್ತದೆ A ಸಾಮಾನ್ಯ ವಾಕ್ಯ. ಇನ್ನು ಸಂಬಂಧೀಕರಣ ಮಾದರಿ ಪ್ರಶ್ನೆಯಲ್ಲಿ ನೋಡೋಣ. ಪ್ರಶ್ನೆ ಸಂಖ್ಯೆ 7, ಇವು 4 ಸಂಬಂಧೀಕರಣ ಇರ್ತವೆ. ಇವುಗಳು ಕೂಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಇರ್ತವೆ. ವರ್ಣ, ಬಣ್ಣ, ಪ್ರಸಾದ ಡ್ಯಾಶ್ ಅಂತ ಇದೆ. ಪ್ರಸಾದ ಇದ್ದದ್ದು ಏನಾಗ್ತದಪ್ಪ ಅಂದ್ರೆ ಹಸಾದ ಅಂತಕ್ಕಂಥದ್ದು ಆಗ್ತದೆ. ಕೃಷ್ಣ ರಾಜ ಒಡೆಯರ ಅಂತಕ್ಕಂಥದ್ದು ಅಂಕಿತ ನಾಮ ಆದರೆ ವಿದ್ವಾಂಸ ಅಂತಕ್ಕಂಥದ್ದು ಏನಂತ ಕೇಳಿದ್ದಾರೆ, ಅದು ಅನ್ವರ್ತಕ ನಾಮ ಆಗ್ತದೆ. ಪ್ರಶ್ನೆ 9, ಸೊಗಸಾಗಿ ಸಾಮಾನ್ಯಾರ್ಥ ಕಾವ್ಯ ಆದರೆ ಹೌದು ಅಂತಕ್ಕಂಥದ್ದು ಏನಂತ ಕೇಳಿದ್ದಾರೆ, ಅದು ಕ್ರಿಯಾರ್ಥ ಕಾವ್ಯಕ್ಕೆ ಉದಾಹರಣೆ ಆಗ್ತದೆ. ಕಡೆ ಪ್ರಶ್ನೆ ಸಂಬಂಧೀಕರಣದಲ್ಲಿ 10, ಬೀದಿ ಬೀದಿ ದ್ವಿರುಕ್ತಿ ಆದರೆ ದಯೆ ದಾಕ್ಷಿಣ್ಯ ಅಂತಕ್ಕಂಥದ್ದು ಏನಂತ ಕೇಳಿದ್ದಾರೆ. ಅದು ನೋಡಿದರೆ ಗೊತ್ತಾಗ್ತದೆ, ಜೋಡು ನುಡಿ ಅಂತ ಹೇಳಬಹುದು. ಇನ್ನು ಒಂದು ವಾಕ್ಯದಲ್ಲಿ 7 ಪ್ರಶ್ನೆಗಳು ಕೊಡ್ತಾರೆ. ಅದನ್ನು ಒಂದೊಂದು ವಾಕ್ಯದಲ್ಲಿ ಉತ್ತರಗಳನ್ನು ಬರಿಬೇಕಾಗ್ತದೆ. 11ನೇ ಪ್ರಶ್ನೆ ನೋಡ್ಕೊಡ್ರಿ. ಮತಂಗಾಶ್ರಮದಲ್ಲಿ ವಾಸವಿದ್ದ ತಪಸ್ವಿನಿ ಯಾರು ಅಂತ ಕೇಳಿದ್ದಾರೆ. ಉತ್ತರ ಮತಂಗಾಶ್ರಮದಲ್ಲಿ ವಾಸವಿದ್ದ ತಪಸ್ವಿನಿ ಶಬರಿ. ಪ್ರಶ್ನೆ 12, ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವ ಓಣಿ ಯಾವುದು? 12ನೇ ಉತ್ತರ ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವ ಓಣಿ ಲಂಡನ್ ನಗರದ ಚೇರಿಂಗ್ ಕ್ರಾಸ್. ಪ್ರಶ್ನೆ 13, ಹಿತವಚನವನ್ನ ಮನಸ್ಸಿನ ಕೊಳೆಯನ್ನ ಹೇಗೆ ತೊಳೆಯುತ್ತದೆ? ಉತ್ತರ ಮುಸ್ಸಂಜೆಯ ಚಂದ್ರನು ಕತ್ತಲೆಯನ್ನು ಕಳೆಯುವಂತೆ ಹಿತವಚನವು ಮನಸ್ಸಿನ ಕೊಳೆಯನ್ನೆಲ್ಲ ತೊಳೆಯುತ್ತದೆ. ಪ್ರಶ್ನೆ 14, ಬ್ರಿಟಿಷ್ ಸರ್ಕಾರ ವಿಶ್ವೇಶ್ವರಯ್ಯ ಅವರಿಗೆ ಯಾವ ಪದವಿಯನ್ನು ನೀಡಿ ಗೌರವಿಸಿತು? ಉತ್ತರ ಬ್ರಿಟಿಷ್ ಸರ್ಕಾರ ವಿಶ್ವೇಶ್ವರಯ್ಯ ಅವರಿಗೆ ಸರ್ ಅಂತಕ್ಕಂಥ ಪದವಿಯನ್ನು ನೀಡಿ ಗೌರವವನ್ನು ಸೂಚಿಸಿತು. ಪ್ರಶ್ನೆ 15, ಕವಿ GS ಶಿವರುದ್ರಪ್ಪ ಅವರ ಪ್ರಕಾರ ಯಾವುದನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕು? ಉತ್ತರ ಏನಿದೆ ಅಂತಂದರೆ ಕವಿ GS ಶಿವರುದ್ರಪ್ಪ ಅವರ ಪ್ರಕಾರ ಬಿರುಗಾಳಿಗೆ ಹೊಯ್ದಾಡುವ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕು ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಪ್ರಶ್ನೆ 16ಕ್ಕೆ ಹೋಗೋಣ. ಯಾವ ಘಟನೆ ಹಲಗಲಿ ಬೇಡರು ಲಾವಣಿಗೆ ಕಾರಣವಾಗಿದೆ? ಉತ್ತರ ಹಲಗಲಿ ಭಂಟರ ಹತಾರ ಕದನ. ಇದು ಹಲಗಲಿ ಬೇಡರ ಲಾವಣಿಗೆ ಕಾರಣವಾಗಿದೆ.
ಇನ್ನು ಕಡೆ ಪ್ರಶ್ನೆ ಇತ್ತು, ಒಂದು ವಾಕ್ಯದಲ್ಲಿ ಪೇರಿಯಾರ್ ಅವರು ಹುಟ್ಟುಹಾಕಿದ ಸಂಘಟನೆಯ ಹೆಸರೇನು? ಉತ್ತರ ಇದೆ, ಪೇರಿಯಾರ್ ಅವರು ಹುಟ್ಟುಹಾಕಿದ ಸಂಘಟನೆಯ ಹೆಸರು ದ್ರಾವಿಡ ಕಾಳಗಂ. ಇನ್ನು ಎರಡು ವಾಕ್ಯದ ಪ್ರಶ್ನೋತ್ತರಗಳನ್ನು ನೋಡೋಣ. 2-3 ವಾಕ್ಯಗಳಲ್ಲಿ ನಿಮಗೆ 10 ಪ್ರಶ್ನೆ ಇರ್ತವೆ. ತಲಾ ಒಂದಕ್ಕೆ 2 ಅಂಕ, 20 ಅಂಕ ಇದೇ ಭಾಗದಲ್ಲಿ ತಾವುಗಳನ್ನು ಗಳಿಸ್ಬೋದು. ಸರಿಯಾಗಿ ನೀಟಾಗಿ ಬರೆದರೆ ಖಂಡಿತವಾಗಿ 2ಕ್ಕೆ 2 ಅಂಕಗಳನ್ನು ಕೊಡ್ತಾರೆ. 18ನೇ ಪ್ರಶ್ನೆ ನೋಡೋಣ. ಲಕ್ಷ್ಮಣನು ಅನ್ನನನ್ನು ಹೇಗೆ ಸಂತೈಸಿದನು? ಉತ್ತರ ನೋಡುವ. ಲಕ್ಷ್ಮಣನು ಸೀತೆಗಾಗಿ ಪರಿತಪಿಸುತ್ತಿದ್ದ ಅನ್ನನಾದ ರಾಮನನ್ನು ಕುರಿತು, ತಾಳಿಕೋ ಅನ್ನ ತಾಳಿಕೋ, ಸೂರ್ಯನೇ ತೇಜಗಳಲು ಕಾಂತಿಯನ್ನ ನೀಡುವವರು ಯಾರು? ರಾಮನೇ ಧೈರ್ಯಗಳಲು ಲೋಕಕ್ಕೆ ಸ್ಥೈರ್ಯವನ್ನು ನೀಡುವವರು ಯಾರು ಎಂದು ಹೇಳಿ ಸಂತೈಸಿದನು. ಪ್ರಶ್ನೆ 19. ಶಬರಿಯು ರಾಮಲಕ್ಷ್ಮಣರನ್ನ ಹೇಗೆ ಉಪಚರಿಸಿದಳು? ಉತ್ತರ. ಶಬರಿಯು ರಾಮಲಕ್ಷ್ಮಣರ ಕಂಡು ಬೆರಗಾಗಿ ಹತ್ತಿರಕ್ಕೆ ಬಂದು ಮೈಯನ್ನು ಮುಟ್ಟಿ ಕಾಲಿಗೆ ಬಿದ್ದು ನಮಸ್ಕರಿಸಿ ಕೈಯನ್ನು ಕಣ್ಣಿಗೊತ್ತಿಕೊಂಡಳು. ಅಯ್ಯೋ, ಏನೂ ಸಿದ್ಧತೆ ಇಲ್ಲ, ನಿನ್ನೆಯಷ್ಟೇ ಚೆನ್ನವಿಲ್ಲ ಎಂದು ಹಂಬಲಿಸಿ ತನ್ನ ಮನದ ಬಯಕೆಯಂತೆ ಬಗೆ ಬಗೆಯ ಸುವಾಸನೆಯುಳ್ಳ ಹೂಮಾಲೆಯನ್ನು ಕೊರಳಿಗೆ ಹಾಕಿ ಅಬ್ಬಾ ಎಂದು ಹಿಗ್ಗಿ ಹಿಗ್ಗಿ ಸಂತಸಪಟ್ಟಳು. ಜಗದಲ್ಲಿ ಇದರಷ್ಟು ರುಚಿಯಾದ ಹಣ್ಣೇ ಇಲ್ಲ, ನಿಮಗೆಂದೇ ತಂದೇನು ಎಂದು ಹೇಳುತ್ತಾ ತಾನೇ ಅವರ ಕೈಯಲ್ಲಿ ಸವಿಯಾದ ಹಣ್ಣುಗಳನ್ನು ನೀಡಿ ಉಪಚರಿಸಿದಳು. ಮುಂದಿನ ಪ್ರಶ್ನೆ 20. ರಾಜರ ಪ್ರಕೃತಿ ಹೇಗಿರುತ್ತದೆ? ಉತ್ತರ ನೋಡುವ. ರಾಜರ ಪ್ರಕೃತಿ ಹೇಗಿರುತ್ತದೆ ಎಂದರೆ, ರಾಜರಿಗೆ ಅಹಂಕಾರದ ದಾಹಜ್ವರ ತಲೆಗಡರಿರುತ್ತದೆ. ಅಹಂಕಾರದ ದಾಹಜ್ವರದಿಂದ ರಾಜರ ಮನಸ್ಸಿನಲ್ಲಿ ಕತ್ತಲೆ ತುಂಬಿರುತ್ತದೆ. ತಮ್ಮ ಬಳಿ ಇರುವ ದುಡ್ಡಿನ ಮಹಿಮೆಯಿಂದ ರಾಜರಿಗೆ ಅಹಂಕಾರ ಬರುತ್ತದೆ. ದುಡ್ಡು ದುರಭಿಮಾನದ ತವರು. ದುಡ್ಡಿನ ಪೈತ್ಯ ಅಡರಿದವರಿಗೆ ಜಗತ್ತೆಲ್ಲ ಕ್ಷುದ್ರವಾಗಿ ಕಾಣುತ್ತದೆ. ರಾಜ್ಯ ಎನ್ನುವುದು ಒಂದು ವಿಷವಿದ್ದಂತೆ, ಅದರ ಅಧಿಕಾರದ ಸಂಕು ತಾಗಿದವರಿಗೆಲ್ಲ ಬುದ್ಧಿ ಮಂಕಾಗಿ ಬಿಡುತ್ತದೆ. ಮುಂದಿನ ಪ್ರಶ್ನೆ ಹೋಗೋಣ. ಪ್ರಶ್ನೆ 21. ವಿಶ್ವೇಶ್ವರಯ್ಯ ಅವರು ಮೈಸೂರು ರಾಜ್ಯದ ಆರ್ಥಿಕ ಚಟುವಟಿಕೆಗಳಿಗೆ ಹೇಗೆ ಭದ್ರ ಬುನಾದಿಯನ್ನ ಹಾಕಿದರು ಅಂತಕ್ಕಂಥ ಪ್ರಶ್ನೆ ಇದೆ. ಉತ್ತರ ನೋಡುವ. ವಿಶ್ವೇಶ್ವರಯ್ಯ ಅವರು ಕ್ರಿಸ್ತಶಕ 1913ರಲ್ಲಿ ಮೈಸೂರು ಬ್ಯಾಂಕನ್ನು ಸ್ಥಾಪಿಸಿದರು. ಕೈಗಾರಿಕೆಗಳ ಅಭಿವೃದ್ಧಿಗೆ ಫೀಡರ್ ಬ್ಯಾಂಕ್ ಹಾಗೂ ಕೈಗಾರಿಕಾ ಹೂಡಿಕೆ ಮತ್ತು ಅಭಿವೃದ್ಧಿ ನಿಧಿಗಳು ರಚಿತಗೊಂಡವು. ಸಾರ್ವಜನಿಕ ಜೀವ ವಿಮಾ ಯೋಜನೆ ಜಾರಿಗೆ ತಂದರು. ರೈತರಿಗೆ ಹಾಗೂ ಕರಕುಶಲ ಕೆಲಸಗಾರರಿಗೆ ಸಾಲದ ಸೌಲಭ್ಯ ನೀಡಲು ಪ್ರಾಂತೀಯ ಸಹಕಾರಿ ಬ್ಯಾಂಕ್ಗಳನ್ನು ಸ್ಥಾಪಿಸಿದರು. ರಾಜ್ಯದ ಆಸ್ತಿಯನ್ನು ಹೆಚ್ಚಿಸಿ ಆದಾಯ ತರುವುದರ ಮೂಲಕ ಅಭಿವೃದ್ಧಿ ಕಾರ್ಯಗಳ ಪ್ರಭಾವವನ್ನು ಅಳೆಯಲು ಅನುಕೂಲವಾಗುವಂತೆ ಆಯವ್ಯಯದಲ್ಲಿ ಹೊಸ ದೃಷ್ಟಿಕೋನವನ್ನು ಕಂಡುಕೊಂಡರು. ಹೀಗೆ ವಿಶ್ವೇಶ್ವರಯ್ಯ ಅವರು ಮೈಸೂರು ರಾಜ್ಯದ ಆರ್ಥಿಕ ಚಟುವಟಿಕೆಗಳಿಗೆ ಭದ್ರ ಬುನಾದಿಯನ್ನು ಹಾಕಿದರು ಅಂತಕ್ಕಂಥದ್ದು. ಇದರಲ್ಲೊಂದು 3-4 ಪಾಯಿಂಟ್ಸ್ ಬರೆದರೂ ಕೂಡ ಖಂಡಿತವಾಗಿ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ 2 ಅಂಕಗಳನ್ನಾದರೂ 2ಕ್ಕೆ 2 ಕೊಟ್ಟೇ ಕೊಡ್ತಾರೆ. 22. ದಂಡು ಹಲಗಲಿಯ ಮೇಲೆ ಹೇಗೆ ದಾಳಿ ಮಾಡಿತ್ತು? ಉತ್ತರ ನೋಡುವ. ನಿಶಸ್ತ್ರೀಕರಣದ ಆದೇಶವನ್ನು ವಿರೋಧಿಸಿ ಬ್ರಿಟಿಷ್ ಸರ್ಕಾರದ ವಿರುದ್ಧ ದಂಗೆಯೆದ್ದ ಹಲಗಲಿಯ ಬೇಡರನ್ನ ಬಗ್ಗು ಬಡಿಯಲು ಬ್ರಿಟಿಷರ ದಂಡು ಬಂದಿತು. ಬ್ರಿಟಿಷರ ದಂಡಿನ ಸಿಪಾಯಿಗಳು ಹಲಗಲಿಯ ಬೇಡರ ಬೆನ್ನು ಹತ್ತಿ ಕೊಂದರು. ಎದುರಿಗೆ ಸಿಕ್ಕವರಿಗೆಲ್ಲ ಕರುಣೆ ಇಲ್ಲದೆ ಗುಂಡು ಹೊಡೆದು ಸಾಯಿಸಿದರು. ಬ್ರಿಟಿಷ್ ಸಿಪಾಯಿಗಳ ಗುಂಡಿಗೆ ಹೆದರಿ ಹಲಗಲಿಯ ಬೇಡರು ಗುಡ್ಡದ ಕಡೆಗೆ ಓಡಿ ತಲೆಮರೆಸಿಕೊಂಡರು. ಮುಂದಿನ ಪ್ರಶ್ನೆ, ಹಲಗಲಿಯ ಬೇಡರ ದಂಗೆ ಏಳಲು ಕಾರಣವೇನು? 23ನೇ ಪ್ರಶ್ನೆ ಉತ್ತರ ನೋಡುವ. ಕ್ರಿಸ್ತಶಕ 1857ರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಬ್ರಿಟಿಷ್ ಸರ್ಕಾರ ಅನುಮತಿ ಇಲ್ಲದೆ ಭಾರತೀಯರನ್ನ ಶಸ್ತ್ರಾಸ್ತ್ರಗಳನ್ನು ಹೊಂದುವಂತಿಲ್ಲ ಮತ್ತು ತಮ್ಮಲ್ಲಿರುವ ಆಯುಧಗಳನ್ನು ಸರ್ಕಾರಕ್ಕೆ ಒಪ್ಪಿಸಬೇಕು ಎಂಬ ಆದೇಶವನ್ನು ನೀಡಿತು. ಈ ಆದೇಶದನ್ವಯ ಬ್ರಿಟಿಷ್ ಅಧಿಕಾರಿಗಳು ಹಲಗಲಿಗೆ ಬಂದರು. ಬೇಡರ ಬಳಿಯಲ್ಲಿದ್ದ ಆಯುಧಗಳನ್ನು ಬಲವಂತವಾಗಿ ಕಸಿದುಕೊಳ್ಳಲು ಪ್ರಾರಂಭಿಸಿದರು. ಇದನ್ನು ವಿರೋಧಿಸಿ ಹಲಗಲಿಯ ಬೇಡರು ಆಯುಧಗಳನ್ನು ಕಸಿದುಕೊಳ್ಳಲು ಬಂದ ಅಧಿಕಾರಿಗಳ ಮೇಲೆ ದಾಳಿ ಮಾಡಿದರು. ಈ ಘಟನೆಯು ಹಲಗಲಿಯ ಬೇಡರ ದಂಗೆ ಏಳಲು ಕಾರಣವಾಯಿತು. ಮುಂದಿನ ಪ್ರಶ್ನೆ 24. ಡಾಕ್ಟರ್ ಅಂಬೇಡ್ಕರ್ ಅವರ ಪ್ರಕಾರ ರಾಜಕೀಯ ಸ್ವಾತಂತ್ರ್ಯದ ಮಹತ್ವವೇನು? ಉತ್ತರ ನೋಡುವ. ಡಾಕ್ಟರ್ ಅಂಬೇಡ್ಕರ್ ಅವರ ಪ್ರಕಾರ ವ್ಯಕ್ತಿಗೆ ಶಾಸನಗಳನ್ನು ರಚಿಸುವುದರಲ್ಲಿ, ಸರ್ಕಾರಗಳ ಸ್ಥಾಪನೆ, ವಿಸರ್ಜನೆಗಳಲ್ಲಿ ಪಾಲು ಇರುವ ಹಕ್ಕನ್ನು ನೀಡುವುದು, ಜನರಿಗೆ ಜೀವನ, ಸ್ವಾತಂತ್ರ್ಯ, ಸಂತೋಷಾನ್ವೇಷಣೆಗಳನ್ನು ಒದಗಿಸುವ ಹಕ್ಕನ್ನು ನೀಡುವುದು ಇವು ರಾಜಕೀಯ ಸ್ವಾತಂತ್ರ್ಯದ ಮಹತ್ವದ ಅಂಶಗಳಾಗಿವೆ. ವಾಸ್ತವವಾಗಿ ರಾಜಕೀಯ ಸ್ವಾತಂತ್ರ್ಯ ಮಾನವನ ವ್ಯಕ್ತಿತ್ವ ಮತ್ತು ಸಮಾನತೆಗಳ ತತ್ವದಿಂದ ಅನುಗಮನ ಮಾಡಿದ ತತ್ವವಾಗಿದೆ.
ರಾಜಕೀಯವಾದ ಸಮಸ್ತ ಅಧಿಕಾರವು ಜನತೆಯಿಂದ ಬರುತ್ತದೆ. ಮುಂದಿನ ಪ್ರಶ್ನೆ 25. ಅಂಟು ದಿ ಲಾಸ್ಟ್ ಕೃತಿ ಗಾಂಧೀಜಿ ಅವರ ಮೇಲೆ ಹೇಗೆ ಪ್ರಭಾವ ಬೀರಿತು? ಉತ್ತರ: ರಸ್ಕಿನನ ಅಂಟು ದಿ ಲಾಸ್ಟ್ ಕೃತಿ ಗಾಂಧೀಜಿಯವರ ಮನಸ್ಸನ್ನು ಸೆರೆ ಹಿಡಿಯಿತು. ಆ ಪುಸ್ತಕದಲ್ಲಿ ಹೇಳಿದ್ದ ಧ್ಯೇಯಗಳಿಗನುಸಾರವಾಗಿ ಗಾಂಧೀಜಿಯವರು ತಮ್ಮ ಜೀವನವನ್ನು ಬದಲಾಯಿಸಿಕೊಳ್ಳಬೇಕೆಂದು ನಿರ್ಧರಿಸಿದರು. ಈ ಕೃತಿ ಗಾಂಧೀಜಿಯವರ ಬಾಳಿನಲ್ಲಿ ತತ್ಕ್ಷಣ ಪರಿಣಾಮಕಾರಿಯಾದ ಬದಲಾವಣೆಯನ್ನು ಮಾಡಿತು. ಈ ಪುಸ್ತಕವನ್ನು ಗಾಂಧೀಜಿಯವರು ಸರ್ವೋದಯ ಎಂಬ ಹೆಸರಿನಿಂದ ಗುಜರಾತಿ ಭಾಷೆಗೆ ಅನುವಾದ ಮಾಡಿದರು. ಇದು ಅಂಟು ದಿ ಲಾಸ್ಟ್ ಕೃತಿಯು ಗಾಂಧೀಜಿಯವರ ಮೇಲೆ ಬೀರಿದ ಪರಿಣಾಮವಾಗಿದೆ. ಮುಂದಿನ ಪ್ರಶ್ನೆ 26. ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ಮಾರಣ ಹೋಮದಿಂದ ತೆಗೆದುಕೊಂಡ ನಿರ್ಧಾರವೇನು? ಎಸ್. ಜಲಿಯನ್ ವಾಲಾಬಾಗ್ ಮಾರಣ ಹೋಮ ಭಗತ್ ಸಿಂಗನ ಮನಸ್ಸಿನಲ್ಲಿ ಅಚ್ಚಳಿಯದ ಪ್ರಭಾವವನ್ನು ಬೀರಿತು. ಕ್ರಿಸ್ತಶಕ 1921ರಲ್ಲಿ ಅವನು ಒಂದಲ್ಲ ಒಂದು ದಿನ ಈ ದಮನಕಾರಿ ಪ್ರಭುತ್ವವನ್ನು ಧ್ವಂಸ ಮಾಡಲು ಏನನ್ನಾದರೂ ಮಾಡಿಯೇ ತೀರುತ್ತೇನೆ, ಆಗ ಕ್ರೂರ ಬ್ರಿಟಿಷರ ಆಳ್ವಿಕೆ ಅಂತ್ಯವಾಗುತ್ತದೆ ಎನ್ನುವ ನಿರ್ಧಾರವನ್ನು ತೆಗೆದುಕೊಂಡನು. ಕಡೆ ಪ್ರಶ್ನೆ 2 ಅಂಕದಲ್ಲಿ ಪೇರಿಯಾರ ಚಳವಳಿಯ ಮುಖ್ಯಾಂಶಗಳನ್ನು ಪಟ್ಟಿ ಮಾಡಿ. ಉತ್ತರ ನೋಡುವ. ಕ್ರಿಸ್ತಶಕ 1916ರಲ್ಲಿ ತಮಿಳುನಾಡಿನಲ್ಲಿ ಪ್ರಾರಂಭವಾದ ಜಸ್ಟಿಸ್ ಪಾರ್ಟಿಯು ಬ್ರಾಹ್ಮಣೇತರ ಚಳವಳಿಯನ್ನು ಮುನ್ನಡೆಸಿತು. ಈ ಕ್ರಾಂತಿಕಾರಿ ಚಳವಳಿಯ ಹೊಸ ರೂಪವೇ ಇ.ವಿ. ರಾಮಸ್ವಾಮಿ ನಾಯ್ಕರ್ ಅಂದರೆ ಪೇರಿಯಾರ್ ಅವರ ನೇತೃತ್ವದಲ್ಲಿ ಆರಂಭಗೊಂಡ ಆತ್ಮಗೌರವ ಚಳವಳಿ. ಇವರು ದ್ರಾವಿಡ ಚಳವಳಿ ಎನ್ನುವ ಜನಾಂಗೀಯ ಪರಿಕಲ್ಪನೆ ಕೇಂದ್ರಿತ ಚಳವಳಿಯನ್ನು ರೂಪಿಸತೊಡಗಿದರು. ತಮಿಳು ಭಾಷೆಯನ್ನು ದ್ರಾವಿಡ ಭಾಷೆ ಎಂದರು. ಜಾತಿ ಮತ್ತು ಲಿಂಗ ತಾರತಮ್ಯಗಳನ್ನು ವಿರೋಧಿಸಿ ಸಮಾನತೆಯ ಆಶಯವನ್ನು ಎತ್ತಿ ಹಿಡಿದರು. ಎಲ್ಲ ಬಗೆಯ ಶೋಷಣೆಗಳಿಂದ ಮುಕ್ತವಾಗಿ ಜಾತಿ ಲಿಂಗ ಅಸಮಾನತೆಗಳಿಂದ ಹೊರಬಂದು ಸರ್ವಧರ್ಮ ಸಹಿಷ್ಣುತೆಯ ಸಮಾಜ ರೂಪುಗೊಳ್ಳುವುದು ಎನ್ನುವುದು ಪೇರಿಯಾರ ಅವರ ಬದುಕಿನ ಧ್ಯೇಯವಾಗಿತ್ತು. ಮುಂದಿನ ಪ್ರಶ್ನೆ ಎಸ್. ಲೇಖಕರ ಅಥವಾ ಕವಿಗಳ ಕಾಲ ಸ್ಥಳ ಮತ್ತು ಕೃತಿಯನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೀಬೇಕು. 28ನೇ ಪ್ರಶ್ನೆ ಪೂತಿ ನರಸಿಂಹಾಚಾರ್. ಇಲ್ಲಿ ಸ್ಥಳ ಕಾಲ ಕೃತಿ ಪ್ರಶಸ್ತಿಗಳನ್ನು ವಾಕ್ಯ ರೂಪದಲ್ಲಿನೇ ಬರೀಬೇಕಾಗ್ತದೆ. ಅವುಗಳನ್ನು ಪಾಯಿಂಟ್ಸಲ್ಲಿ ಬರಲಿಕ್ಕೆ ಹೋಗಬೇಡಿ. ಪೂತಿ ನರಸಿಂಹಾಚಾರ ಬಗ್ಗೆ ನೋಡೋಣ. ಪೂತಿನ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾದ ಶ್ರೀ ಪುರೋಹಿತ ತಿರುನಾರಾಯಣಂಗಾರ್ಯ ನರಸಿಂಹಾಚಾರ ಅವರು ಕ್ರಿಸ್ತಶಕ 1905ರಲ್ಲಿ ಮಂಡ್ಯ ಜಿಲ್ಲೆಯ ಮೇಲುಕೋಟೆಯಲ್ಲಿ ಜನಿಸಿದರು. ಕನ್ನಡ ಸರ್ವೋದಯ ಕಾಲದ ಪ್ರಮುಖ ಕವಿಗಳಲ್ಲಿ ಒಬ್ಬರಾದ ಇವರು ಶಬರಿ, ಅಹಲ್ಯೆ, ಗೋಕುಲ ನಿರ್ಗಮನ, ವಿಕಟ ಕವಿ ವಿಜಯ, ಹಂಸ ದಮಯಂತಿ ಮತ್ತು ಇತರ ರೂಪಕಗಳು, ಹನತೆ, ರಸ ಸರಸ್ವತಿ, ಗಣೇಶ ದರ್ಶನ, ಶಾರದಯಾಮಿನಿ, ಶ್ರೀಹರಿಚರಿತೆ, ರಥಸಪ್ತಮಿ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಶ್ರೀಯುತರ ಶ್ರೀ ಹರಿಚರಿತೆ ಎಂಬ ಕೃತಿಗೆ ಕರ್ನಾಟಕ ಸರ್ಕಾರದಿಂದ ಪಂಪ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಹಾಗೂ ಹಂಸ ದಮಯಂತಿ ಮತ್ತು ಇತರ ರೂಪಕಗಳು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಇವರಿಗೆ ಮೈಸೂರು ವಿಶ್ವವಿದ್ಯಾನಿಲಯ ಗೌರವ ಡಿಲಿಟ್ ಪದವಿ ನೀಡಿ ಗೌರವಿಸಿದೆ. 30ನೇ ಪ್ರಶ್ನೆ ದ ರಾ ಬೇಂದ್ರೆ ಇದೆ, ಮೋಸ್ಟ್ ಇಂಪಾರ್ಟೆಂಟ್ ಇದೆ, ಅವರ ಪರಿಚಯ ನೋಡೋಣ. ಅಂಬಿಕಾ ತನಯ ದತ್ತ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾದ ಶ್ರೀ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರು ಕ್ರಿಸ್ತಶಕ 1896ರಲ್ಲಿ ಧಾರವಾಡದಲ್ಲಿ ಜನಿಸಿದರು. ನವೋದಯ ಕನ್ನಡ ಸಾಹಿತ್ಯದ ಪ್ರಮುಖ ಕವಿಗಳಲ್ಲಿ ಒಬ್ಬರಾದ ಇವರು ಗರಿ, ನಾಕುತಂತಿ, ನಾದಲೀಲೆ, ಕೃಷ್ಣಕುಮಾರಿ, ಉಯ್ಯಾಲೆ, ಸಖಿಗೀತ, ಮೇಘದೂತ, ಗಂಗಾವತರಣ, ಅರಳು ಮರಳು ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಶ್ರೀಯುತರಿಗೆ ಭಾರತ ಸರ್ಕಾರದ ಪದ್ಮಶ್ರೀ ಪ್ರಶಸ್ತಿ, ಭಾರತೀಯ ಜ್ಞಾನಪೀಠ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮೊದಲಾದ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ. ಸೊ ಇಷ್ಟು ಸಾಕು ಈ ವಿಡಿಯೋದಲ್ಲಿ. ಸೊ ಮುಂದಿನ ಭಾಗಗಳನ್ನು ನಾನು ಏನು ಮಾಡ್ತೀನಿ ಅಂತಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ತರ್ತೀನಿ. ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ಇನ್ನೂ ಯಾವ ವಿಷಯದ ಕ್ವಶನ್ ಪೇಪರ್ ಬೇಕು ಅನ್ನೋದನ್ನು ಕಮೆಂಟಲ್ಲಿ ಹಾಕಿದರೆ ಖಂಡಿತವಾಗಿ ಅವುಗಳನ್ನು ತಿಳಿಸ್ತೀನಿ. ವಿಡಿಯೋನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಮತ್ತೊಮ್ಮೆ ಹೇಳ್ತಾ ಬಾಯ್.